ಎಸ್ ಎನ್ ನಾರಾಯಣ ಸ್ವಾಮಿ ಆರೋಪಗಳು ಮಾಡೋದು ನೀವು ಹೇಳ್ತಾ ಇದ್ದೀರಾ. ಅವರ ಒಂದೊಂದು ಆರೋಪನೂ ಒಂದೊಂದು ತಿರುಪತಿ ಲಾಡುನ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ಇವಾಗಲೂ ಒಟ್ಟಾಗೆ ಇದೆ, ಇವಾಗಲೇನು ದೂರ ಏನಾಗಿಲ್ಲ. ಇವತ್ತು ಒಟ್ಟಾಗೆ ಇದೀವಿ ನಾವು. ಇಲ್ಲ ಒಟ್ಟಾಗೆ ಇದ್ದೀವಿ. ನಾವೇನು ಜಗಳ ಏನು ಆಡ್ಕೊಂಡಿಲ್ಲ, ನಾವು ಕಿತ್ತಾಡ್ಕೊಂಡಿದ್ದೀವ, ಜಗಳ ಆಡ್ಕೊಂಡಿದ್ದೀವ, ಇಲ್ಲ ಎಲ್ಲಾದ್ರೂ ರೋಡಲ್ಲಿ ಬೈಕೊಂಡಿದ್ದೀವ, ಇಲ್ಲ ಅವ್ರ ಮೇಲೆ ನಾವೇನಾದ್ರು ಆರೋಪ ಮಾಡಿದ್ದೀವ. ನಮ್ಮ ಸ್ವಾಮಿ ಇಲ್ಲ ನಿಮ್ಮ ಪಕ್ಷದವರು ನಿಮ್ಮ ಪಕ್ಷದ ಬಗ್ಗೆ ಪಬ್ಲಿಕ್ಗೆ ನಿಮ್ಮ ಪಕ್ಷದವ್ರು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಾ? ಎಸ್ ಎನ್ ನಾರಾಯಣ ಸ್ವಾಮಿ ಆರೋಪಗಳು ಮಾಡೋದು ನೀವು ಹೇಳ್ತಾ ಇದ್ದೀರಾ, ಮಾಡಲಿ ಪರವಾಗಿಲ್ಲ, ಅಂದ್ರೇನು ಇಲ್ಲ. ಪಕ್ಷಕ್ಕೆ ಮುಜುಗರ ಅನ್ನೋದು 100ಕ್ಕೆ 100 ಭಾಗ ಸತ್ಯವಾದ ಮಾತು. ಪಕ್ಷಕ್ಕೆ ಮುಜುಗರ ಆಗುವ ಸತ್ಯವಾದ ಮುಜುಗರ ಆಗ್ತದಂತ ಕೆಲಸ ನಿಮ್ಮದೇ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಗೊತ್ತು, ಹೈಕಮಾಂಡ್ಗೆಲ್ಲ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ, ಹೈಕಮಾಂಡ್ ಹೇಳಿದೀವಿ. ಸಂದರ್ಭ ಬಂದಾಗ ಅವರೇ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಸಂದರ್ಭ ಬಂದಾಗ ಕ್ರಮ ತಗೊಳ್ತಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ, ಹೈಕಮಾಂಡ್ ಕಂಪ್ಲೇಂಟ್ ಮಾಡಿದ್ವಿ. ನೋಡಿ ಸರ್, ಒಂದು ಹೇಳ್ತೀನಿ. ಆಮೇಲೆ ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರು ಮಾತಾಡಿದ್ರೆ ದೊಡ್ಡವರು ಮಾತಾಡಲಿ, ನಾವೇನು ನಮ್ಗೆ ಅವ್ರು ಮಾತಾಡುವಷ್ಟು ಶಕ್ತಿ ನಮ್ಮಲ್ಲಿಲ್ಲ, ನಾವು ಮಾತಾಡೋದಿಲ್ಲ. ಅದ್ರ ಬಗ್ಗೆ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ, ಕೋಲಾರ ಜಿಲ್ಲೆಗೆ ಗೊತ್ತಿದೆ. ಕೊತ್ತೂರು ಮುಂಜಿ ಏನು, ಎಸ್ ಎನ್ ನಾರಾಯಣ ಸ್ವಾಮಿ ಏನು, ನಂಜೇಗೌಡ ಏನು, ರೂಪ ಏನು, ಸಮೃದ್ಧಿ ಮಂಜುನಾಥ್ ಏನು, ವೆಂಕಟೇಶ್ವರ ಏನು, ನಜೀರಣ್ಣ ಏನು, ಅನಿಲಣ್ಣ ಏನು, ರಮೇಶ್ ಕುಮಾರ್ ಅವರೇನು, ವರ್ತೂರ್ ಪ್ರಕಾಶ್ ಏನು, CM ಆರ್ ಶ್ರೀನಾಥ್ ಏನು ಅಂತ ಈ ಕೋಲಾರ ಜಿಲ್ಲೆಗೆ ರಾಜಕಾರಣಿಗಳ ಬಗ್ಗೆ ಎಲ್ಲರಿಗೂ ಒಬ್ಬೊಬ್ಬರದ್ದು ಒಂದು ಪುಟ ಅಂತ ಜನಗಳ ತಲೆಯಲ್ಲಿ ಇಟ್ಕೊಂಡವ್ರು ಎಲ್ಲರೂ. ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರು ಏನೇನು ಅನ್ನೋದನ್ನ. ಎಲ್ಲ ರಾಜಕಾರಣಿಗಳದ್ದು ಒಬ್ಬೊಬ್ರದ್ದು ಒಂದೊಂದು ಪುಟ ಇಟ್ಕೊಂಡಿದ್ದಾರೆ. ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಯಾರೇನು ಅನ್ನೋದನ್ನ. ಅವರೇ ತೀರ್ಮಾನ ಇವಾಗಲೂ ಒಟ್ಟಾಗಿದೆ, ಇವಾಗಲೇನು ದೂರ ಏನಾಗಿಲ್ಲ. ಇವತ್ತು ಒಟ್ಟಾಗೆ ಇದೀವಿ ನಾವು. ಇಲ್ಲ ಒಟ್ಟಾಗೆ ಇದೀವಿ. ನಾವೇನು ಜಗಳ ಏನು ಆಡ್ಕೊಂಡಿಲ್ಲ, ನಾವು ಕಿತ್ತಾಡ್ಕೊಂಡಿದ್ದೀವ, ಜಗಳ ಆಡ್ಕೊಂಡಿದ್ದೀವ, ಇಲ್ಲ ಎಲ್ಲಾದ್ರೂ ರೋಡಲ್ಲಿ ಬೈಕೊಂಡಿದ್ದೀವ, ಇಲ್ಲ ಅವ್ರ ಮೇಲೆ ನಾವೇನಾದ್ರು ಆರೋಪ ಮಾಡಿದ್ದೀವ, ನಮ್ಮ ಮೇಲೆ ಏನಾದರೂ ಅವ್ರು ಆರೋಪ ಮಾಡಿದ್ದಾರೆ. ಏನೋ ಮೊನ್ನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗಾಯ್ತು, ಎಲ್ಲ ನಡೀತು ಅಷ್ಟೇ. ಅದು ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರು. ಅವ್ರೇನು ಯಾರು ಕಂಟೆಸ್ಟ್ ಮಾಡಬಾರ್ದು ಅಂತೇನು ಇರಲಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ. ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ನೀನು ಕಂಟೆಸ್ಟ್ ಮಾಡಬೇಡ ಅಂತ ಹೇಳೋದಕ್ಕೆ ನಾವ್ಯಾರು? ಅವ್ರಿಗೆ ಯಾರಾದ್ರು ಮಿಸ್ಲೀಡ್ ಮಾಡ್ತೀರಾ ಹಿಂದೆ?